ಯಾರು ಇರ್ತಾರೆ? ಪೋಸ್ಟ್ ಮೆಟ್ರಿಕ್ ಅವರು ಇರ್ತಾರೆ. ಪೋಸ್ಟ್ ಮೆಟ್ರಿಕ್ ಅವರು ಕಾಲೇಜ್ ಎಕ್ಸಾಮ್ ಅವ್ರು ಹೋಗಿದ್ದಾರೆ ಸರ್. ಎಕ್ಸಾಮ್ ಒಬ್ಬರಾಗಲೂ ಇರ್ಬೋದು. ನೋಡೋಣ ಸರ್. ನಾನು ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಎರಡು ಮಾಡಿಸ್ಕೊಡಿ. ಸುತ್ತ ಎಲ್ಲ ನೋಡಿ ಡೆಬ್ರೀಸ್ ಎಲ್ಲ ಬಂದಿದೆ. ಡೆಬ್ರೀಸ್ ಎಲ್ಲ ಶಿಫ್ಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಈ ಥರ ಪಾರ್ಕ್ ಥರ ಮಾಡ್ಕೊಡ್ಬೋದು. ಒಂದು ಪಾರ್ಕ್ ಥರ ಮಾಡಿ ಆ ಮಕ್ಕಳು ಎಷ್ಟು ಚೆನ್ನಾಗಿದೆ ನೋಡಿ. ಆಟ ಆಡೋದಕ್ಕೆ ಒಂದು ಇದು ಮಾಡಿ ಸಣ್ಣ ಪುಟ್ಟ ಮಕ್ಕಳು ಇದನ್ನು ಆಟದ ಹಾಕಿಸಿ ನನಗೆ ವಿಡಿಯೋ ಮಾಡಿ ಫೋಟೋ ಮಾಡಿ ಅವ್ರಿಗೆ ಅಪ್ರಿಷಿಯೇಟ್ ಸರ್ಟಿಫಿಕೇಟ್ ಕಳಿಸ್ತೀನಿ. ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತೀರಾ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಕಳಿಸ್ತೀನಿ. ಮಾಡಿಸಿ ನಾನು ಮಾಡಿಸಿ ಫೋಟೋ ಕಳಿಸಿ ಪುಣ್ಯದಲ್ಲಿ ಗೌರ್ಮೆಂಟ್ ಕಳಿಸಿ ಆಚೆಗೆ ಹೋಗ್ಬೇಕು. ಕಾಂಪೌಂಡು ಗೇಟು ಡಿಪಾರ್ಟ್ಮೆಂಟು ಕಳಿಸಿದ್ರಿ ನೀವು ಅದು ಕಳಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತೀರ, ಆಗಲ್ಲ ಕೆಲಸ, ಫಾಲೋ ಅಪ್ ಮಾಡಲ್ಲ. ಈ ಥರ ಬಂದಾಗ ನಮ್ಮದವ್ರು ಯಾರಾದ್ರೂ ಬಂದಾಗ ಬೈತಾರೆ ಅಂತ ಹೇಳಿ ನೋಡಮ್ಮ ಕ್ಲೀನ್ ಮಾಡಿಸಿ. ಇದಕ್ಕಾದರೆ ಒಂದು ಇದನ್ನು ತಂತಿ ಬೇಲಿ ಹಾಕಿದ್ರೆ ಬೇರೆ ಬಿಲ್ಡಿಂಗ್ ಆಗಿದೆಯಾ? ಅಲ್ಲ ಏನು ಶಿಫ್ಟ್ ಮಾಡಿಸ್ತೀನಿ ಅದನ್ನು ಮಾಡಿಸಿ. ಅಲ್ಲ ಇದನ್ನು ಪಾರ್ಕ್ ಮಾಡಿದ್ರೆ ನೀವು ಕವರಿಂಗ್ ಒಂದು ಏನಾದ್ರು ಮಾಡಬೇಕು. ಎಲ್ಲಿಗೂ ಸ್ವಲ್ಪ ಬೇಗ ಅದಕ್ಕೆ ಕೊಡೋಗಿ ಇವತ್ತು ನಾಳೆ ಮಾಡಿಸ್ಬೇಕು. ನೀವಲ್ಲ ರೆಗ್ಯುಲರ್ ಎಷ್ಟು ಸಿಕ್ಕಾಪಟ್ಟೆ ಬರೋದು ಎಲ್ಲ ಬರ್ತೀರಲ್ಲ, ಏನೋ ಸ್ವಲ್ಪ ಮೈಕ್ ಒಂದು ನೀವು ಬೀಟ್ ಹಾಕಿಸಿ ರೆಗ್ಯುಲರ್ ಆಗಿ ಸ್ವಲ್ಪ ಒಂದು ಬೀಟ್ ಪಾಯಿಂಟ್ ಇದೆ ಸರ್, ಇನ್ನೂ ಹೆಚ್ಚು ಮಾಡ್ತೀವಿ. ಇಲ್ಲಾಂದರೆ ಒಬ್ಬರನ್ನ ಗಾರ್ಡನ್ನ ಪೋಸ್ಟ್ ಮಾಡೋಕ್ಕಾಗುತ್ತಲ್ರಿ? ಯಾವ್ದಾದ್ರು ನೀವು ಯಾರು ಒಬ್ಬರು ಗಾರ್ಡನರ್ ಮಾಡ್ಕೋಬೋದಲ್ಲ? ಇಲ್ಲ ಅಲ್ಲ, ಇವರು ಅಲ್ಲೆಲ್ಲ ಹೆಂಗಸರು ವಾರ್ಡನ್ಸು ಎಲ್ಲ ಹೆಂಗಸರು ಮಕ್ಕಳು ಎಲ್ಲ ಇರ್ತಾರೆ. ಅದಕ್ಕೆ ಇಲ್ಲೊಬ್ಬರು ಗಾರ್ಡನರ್ ಸೆಕ್ಯೂರಿಟಿ ಗಾರ್ಡ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ಕಾದ್ರೆ ಮಾಡಿಕೊಂಡು ರೆಗ್ಯುಲರ್ ಒಂದು ಗಾರ್ಡ್ ರೂಮ್ ಮಾಡಿಸ್ಕೊಟ್ಟು ಅಲ್ಲೇ ಕೂತ್ಕೊಳಕ್ಕೆ ಹೇಳಿದ್ರು. ವೇಸ್ಟೇಜ್ ಮಾಡಿರೋದು ತಂದಿಲ್ಲ ಹಾಕಿದ್ರು ನೀವು ನಿಮ್ಗೊಂದು ಗಾರ್ಡ್ ರೂಮ್ ಈ ಥರ ಪ್ಲೇಸ್ ಒಳ್ಳೇದಿದೆ. ಈಗ ಅದನ್ನು ಮಾಡಿರಿ. ಇದು ಒಂದು ಪ್ರಪೋಸಲ್ ಕಳಿಸಿ ಇಮಿಡಿಯೇಟಾಗಿ ಗಾರ್ಡು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಇಲ್ಲಿ ರೆಗ್ಯುಲರ್ ಆಗಿರಬೇಕು. ಒಳಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಚೆಕ್ ಮಾಡಿ ಬಿಡೋಂಥದ್ದಿದ್ದರೆ ಮಕ್ಕಳಲ್ಲಿ ಇರ್ತೀವಿ, ಸಣ್ಣ ಸಣ್ಣ ಮಕ್ಕಳು ಮೆಂಟಲಿ ರಿಟಾರ್ಡೆಡ್ ಎಲ್ಲ ಅವರು. ಗೊತ್ತಾಯ್ತಾ? ನಾನು ಬೀಟ್ ಪಾಯಿಂಟ್ಸ್ ಹೆಚ್ಚು ಮಾಡ್ತೀನಿ. ಪಾಯಿಂಟ್ ಪೊಲೀಸ್ ಇತ್ತು 24 hours ಸಖಿ ಸೆಂಟರ್ ಇರ್ತಾರೆ ಸರ್. ಪೊಲೀಸ್ ಒಳಗಿರ್ತಾರೆ. ಅಲ್ಲ ಅವರು ಸದಾ ಒಳಗಿರೋದ್ರ ಬದಲು ಅವ್ರು ಹೇಳಿ ನೋಡ್ಕೊಂಡು ಬಂದು ಅದೆಲ್ಲ ಭಾಳ ಹದಗೆಟ್ಟಿದೆ. ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ನೋಡ್ತಾರೆ. ಅವ್ರು ಹೇಳಿದ್ರು ಸೆಕ್ಷನ್ಸ್ ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.